ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ ಸ್ವಲ್ಪ ದಿನ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನೂ ಕೂಡ ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಇನ್ನೇನು ಮುಂದಿನ ವಾರ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಅದರ ಪ್ರಯುಕ್ತ ನಮ್ಮ ಜಾನ್ ಸಿನಾ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಟೀಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ದ ಎಂಡ್ ಅಂತ ಆಗ್ತಾ ಇದ್ದಾರೆ. 001 ಅಂದ್ರೆ ಇನ್ನ ಒಂದೇ ಒಂದು ಅಪಿರಿಯನ್ಸ್ ಮಾತ್ರ ಬಾಕಿ ಇದೆ ಅಂತ ನಮ್ಮ ಜಾನ್ ಸಿನಾ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ತಂದೆ ಕೂಡ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಹಾಗೆ ಅವರ ಮ್ಯಾಚ್ ಬಗ್ಗೆ ತನ್ನ ಅಭಿಪ್ರಾಯನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ತಂದೆಗೂ ಕೂಡ ಗೊತ್ತಾಗಿದೆ ಇಷ್ಟೊತ್ತಿಗಾಗಲೇ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಗಂತರ್ ಅವರ ನಡುವೆ ಆಗುತ್ತೆ ಅಂತ. ಅದಕ್ಕೆ ಅವರು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನನಗಂತೂ ಇಷ್ಟ ಆಗ್ತಾ ಇಲ್ಲ ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಆಗೋದಕ್ಕೆ. ಅಂಡ್ ಅದರಲ್ಲಿ ಜಾನ್ ಸಿನಾ ಅವರು ಸೋಲೋದಕ್ಕೆ ನನ್ನ ಒಪ್ಪಿಗೆ ಅಂತೂ ಖಂಡಿತವಾಗ್ಲೂ ಕೂಡ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ನನಗೆ ಇಷ್ಟ ಆಗ್ತಾ ಇಲ್ಲ ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್. ನನ್ನ ಪ್ರಕಾರ ಜಾನ್ ಸಿನಾ ಅವರ ಫೈನಲ್ ಅಪೋನೆಂಟ್ ಆಗಿ ಒಂದು ಕರ್ಟ್ ಆಂಗಲ್ ಅವರು ಇರಬೇಕಾಗಿತ್ತು, ಅಥವಾ ಎಡ್ಜ್ ಅವರು ಇರಬೇಕಾಗಿತ್ತು, ಅಥವಾ JBL ಅವರು ಇರಬೇಕಾಗಿತ್ತು, ಅಥವಾ ಕ್ರಿಸ್ ಜೆರಿಕೋ ಅವರು ಇರಬೇಕಾಗಿತ್ತು. ಇಷ್ಟು ಜನರ ನಡುವೆ ಯಾರಾದ್ರೂ ನಮ್ಮ ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನನಗೆ ಖುಷಿ ಆಗೋದು. ಬಟ್ ಈಗ ನನಗೆ ಚೂರು ಕೂಡ ಖುಷಿ ಆಗ್ತಾ ಇಲ್ಲ ಅಂತ ನಮ್ಮ ಜಾನ್ ಸಿನಾ ಅವರ ತಂದೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಜಾನ್ ಸಿನಾ ಅವರ ತಂದೆಗೂ ಕೂಡ ಇಷ್ಟ ಇಲ್ವಂತೆ ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಗಂತರ್ ಅವ್ರನ್ನ ಫೇಸ್ ಮಾಡೋದು. ಇನ್ನು ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ ಆಗಿ WWE ಅವರು ತನ್ನ ವೆಬ್ಸೈಟ್ ಅಲ್ಲಿ ಬ್ಯಾನರ್ ನ ಅಪ್ಡೇಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, WWE ಅವರು ಆಗಾಗ ತನ್ನ ವೆಬ್ಸೈಟ್ ಬ್ಯಾನರ್ ನ ಅಪ್ಡೇಟ್ ಮಾಡ್ತಾ ಹಲವಾರು ಸೂಪರ್ ಸ್ಟಾರ್ಸ್ ಗಳನ್ನ WWE ಅವರು ಅಲ್ಲಿ ಹಾಕ್ತಾ ಇರ್ತಾರೆ. ಬಟ್ ಈಗ WWE ಅವರು ಜಾನ್ ಸಿನಾ ಅವ್ರನ್ನ ಮಾತ್ರ ತನ್ನ ಅಫಿಷಿಯಲ್ ಬ್ಯಾನರ್ ಅಲ್ಲಿ ಫೀಚರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಜಾನ್ ಸಿನಾ ಅವರ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಲ್ಲಾ ಫೋಟೋಸ್ ಗಳನ್ನು ಕೂಡ WWE ಅವರು ಅಪ್ಲೋಡ್ ಮಾಡಿದ್ದಾರೆ ತನ್ನ ಬ್ಯಾನರ್ ಅಲ್ಲಿ. ಅಂಡ್ ಈ ರೀತಿ ಕೂಡ WWE ಅವರು ಜಾನ್ ಸಿನಾ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಇನ್ನ ನಮ್ಮ ಜಾನ್ ಸಿನಾ ಅವರು ರೀಸೆಂಟ್ ಆಗಿ ಒಂದು ಶೋಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ತನ್ನ ಲಾಸ್ಟ್ ಮ್ಯಾಚ್ ಹಾಗೆ ಲಾಸ್ಟ್ ಶೋ ಬಗ್ಗೆ ಅಪ್ಡೇಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಮೊದಲು ಟ್ರಿಪಲ್ ಎಚ್ ಹಾಗೆ WWE ಟೀಮು ನನ್ನ ಬಳಿ ಬಂದು ಆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಿಮಗೋಸ್ಕರ ಟ್ರಿಬ್ಯೂಟ್ ನ ಕೊಡೋದಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ನಾನೇ ಆ ಒಂದು ಐಡಿಯಾನ ರಿಜೆಕ್ಟ್ ಮಾಡಿದೆ. ನನಗೆ ನನ್ನ ಮೇಲೇನೆ ಕಂಪ್ಲೀಟ್ ಆಗಿ 2 ಗಂಟೆನ ನೀವು ಇನ್ವೆಸ್ಟ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ನಾನು ಬರಬೇಕು, ನನ್ನ ಕೆಲಸನ ಮುಗಿಸ್ಕೊಂಡು ನಾನು ಹೋಗ್ಬೇಕು, ಅದಾದ್ಮೇಲೆ ಎಲ್ಲರಿಗೂ ಕೂಡ ಅವಕಾಶನ ಕೊಡಬೇಕು, ಇದು ನನ್ನ ಆಸೆ ಆಗಿತ್ತು. ಅಂಡ್ ಅದನ್ನೇ ನಾನು ಎಲ್ಲರಿಗೂ ಕೂಡ ಹೇಳ್ದೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಅಂಡ್ ಆ ಒಂದು ಸ್ಟೇಟ್ಮೆಂಟ್ ನ ಕೇಳಿಸ್ಕೊಂಡು ಸ್ವಲ್ಪ ಜನ ಓಕೆ ಜಾನ್ ಸಿನಾ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಓಪನಿಂಗ್ ಅಲ್ಲಿ ಬರ್ತಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರು. ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಇಲ್ಲ ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಮೇನ್ ಇವೆಂಟ್ ಅಲ್ಲೇ ನೋಡೋದಕ್ಕೆ ಸಿಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹಲವಾರು ಸೂಪರ್ ಸ್ಟಾರ್ಸ್ ಗಳಿಗೂ ಕೂಡ ನಾನು ಅವಕಾಶನ ಕೊಡ್ತಾ ಇದ್ದೀನಿ. ಅಂಡ್ ಬಹಳಷ್ಟು ಮ್ಯಾಚಸ್ ಗಳು ಕೂಡ ನಿಮಗೆ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಶೋ ಕೇವಲ ನನಗೋಸ್ಕರ ಮಾತ್ರ ಡೆಡಿಕೇಟ್ ಆಗಿರೋದಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಯಾವ ರೀತಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೋ ಅದೇ ರೀತಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದು ನನ್ನ ಲಾಸ್ಟ್ ಮ್ಯಾಚ್ ಆಗಿರುತ್ತೆ ಆ ಒಂದು ಶೋ ಅಲ್ಲಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅವರು ಇನ್ನ ಒಂದು ವಿಚಾರನ ಮತ್ತೊಮ್ಮೆ ಕನ್ಫರ್ಮ್ ಆಗಿ ತಿಳಿಸ್ತಾರೆ, ಅದೇ ನನ್ನ ಲಾಸ್ಟ್ ಮ್ಯಾಚ್. ಅಂಡ್ ಆ ಒಂದು ಮ್ಯಾಚ್ ನ ನೀವು ನನ್ನ ಕರಿಯರ್ ನ ಲಾಸ್ಟ್ ಮ್ಯಾಚ್ ಅಂತಾನೆ ನೋಡಿ. ಈ ಜಾನ್ ಸಿನಾ ಅವರು ಇದಾದ್ಮೇಲೂ ಕೂಡ ಮತ್ತೊಮ್ಮೆ ಬಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ ಯಾರು ಕೂಡ ನೀವು ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಿಮಗೇನಾದ್ರೂ ಇಲ್ಲ ನಾನು ಮುಂದೆನೂ ಕೂಡ WWE ಅಲ್ಲಿ ರೆಸ್ಸಲ್ ಮಾಡ್ತೀನಿ ಅಂತ ಅನ್ಕೊಂಡು ಬಂದು ಆ ಒಂದು ಮ್ಯಾಚ್ ನ ನೋಡಿದ್ರೆ ಅದನ್ನ ನೀವು ನನ್ನ ಕರಿಯರ್ ನ ಲಾಸ್ಟ್ ಮ್ಯಾಚ್ ಅನ್ಕೊಂಡು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಮೊದಲೇ ನಿಮಗೆ ಪ್ರಾಮಿಸ್ ನ ಮಾಡಿದ್ದೀನಿ, ಇಲ್ಲೇ ನಾನು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದೀನಿ. ಅದಾದ್ಮೇಲೆ ನೀವು ನಮಗೆ ಏನೇ ಆಫರ್ ಮಾಡಿದ್ರು ಕೂಡ ನನ್ನನ್ನಂತೂ ನೀವು ಇನ್ ರಿಂಗ್ ಅಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ನನ್ನ ಈ ಒಂದು ಮ್ಯಾಚ್ ನ ನನ್ನ ಕರಿಯರ್ ನ ಲಾಸ್ಟ್ ಮ್ಯಾಚ್ ರೀತಿನೇ ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ತುಂಬಾ ಜನ ಇನ್ನೂ ಕೂಡ ಆಸೆ ಪಡ್ತಾ ಇರ್ತೀರಾ, ಪ್ರಾಬಬ್ಲಿ ಜಾನ್ ಸಿನಾ ಅವರು ರಸಲ್ ಮೇನಿಯಾ 43 ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ಸೌದಿ ಅರೇಬಿಯಾದ ಗವರ್ನಮೆಂಟ್ ಜಾನ್ ಸಿನಾ ಅವ್ರನ್ನ ಕರೆಸಬಹುದು ಅಂತ. ಬಟ್ ನಮ್ಮ ಜಾನ್ ಸಿನಾ ಅವರು ತನ್ನ ಮಾತಿನ ಮೇಲೆ ನಿಲ್ಲೋರು. ಅವರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಇನ್ ರಿಂಗ್ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗೋದಿಲ್ವಂತೆ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಲಾಸ್ಟ್ ಮ್ಯಾಚ್ ಅವರ ಕರಿಯರ್ ನ ಲಾಸ್ಟ್ ಮ್ಯಾಚ್ ಆಗಿರುತ್ತೆ. ಅಂಡ್ ಅದೇ ರೀತಿ ನಾವೆಲ್ಲರೂ ಕೂಡ ಆ ಒಂದು ಮ್ಯಾಚ್ ನಾನು ನೋಡ್ಬೇಕಂತೆ. ಇನ್ನ ಆ ಒಂದು ಶೋ ವಾಷಿಂಗ್ಟನ್ DC ಯಲ್ಲಿ ನಡೀತಾ ಇದೆ. ಮೊದಲನೇದಾಗಿ ಬಾಸ್ಟನ್ ಅಲ್ಲಿ WWE ಅವರು ಕನ್ಫರ್ಮ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಆ ಒಂದು ಶೋನ ವಾಷಿಂಗ್ಟನ್ DC ಗೆ ಶಿಫ್ಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ವಿನ್ಸ್ ಮಿಕ್ಮ್ಯಾನ್ ಅವರು ಇರ್ತಾರೆ, ಡೊನಾಲ್ಡ್ ಟ್ರಂಪ್ ಅವರು ಇರ್ತಾರೆ ಅಂತ ಬಹಳಷ್ಟು ರೂಮರ್ಸ್ ಗಳು ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಲೋಗನ್ ಪಾಲ್ ಅವರು ಕೂಡ ಆ ರೂಮರ್ಸ್ ಗಳ ಬಗ್ಗೆ ಮಾತಾಡ್ತಾ ನನಗೂ ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ WWE ಬ್ಯಾಕ್ ಸ್ಟೇಜ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಆ ಒಂದು ಶೋ ಅಲ್ಲಿ ಇರ್ತಾರೆ ಅಂತ ಮಾತುಕತೆಗಳು ಪ್ರಾರಂಭ ಆಗಿದೆ. ಅಂಡ್ WWE ಅವರು ಇದನ್ನ ಎಷ್ಟು ಪೊಲಿಟಿಕಲ್ ಆಗಿ ತಗೊಂಡು ಹೋಗ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ.
ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಲೂಬಹುದು ಅಥವಾ ಮಾಡ್ದಲೂ ಇರಬಹುದು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಅಂತ ನಮ್ಮ ಲೋಗನ್ ಪಾಲ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಗೈಸ್, ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ತುಂಬಾನೇ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಾಷಿಂಗ್ಟನ್ DC ಯಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಿನ್ಸ್ ಮೆಕ್ಮೆನ್ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಮಸಾತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ತಿಳಿಸಿದ್ದಾರೆ, ನಾನು ಕೂಡ ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಕ್ರೌಡ್ ಅಲ್ಲಿ ಪ್ರೆಸೆಂಟ್ ಆಗಿರ್ತೀನಿ ಅಂತ. ಅಂಡ್ 16,000 ಜನರ ನಡುವೆ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಇದನ್ನ ಇನ್ನೂ ಕೂಡ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡಬಹುದಾಗಿತ್ತು. ಒಂದು ಸ್ಟೇಡಿಯಂ ಅಲ್ಲಿ ಡಬ್ಲ್ಯೂ ಅವರು ಜಾನ್ಸಿನ್ ಅವ್ರಿಗೋಸ್ಕರನೇ ಸಪರೇಟ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಬಹುದಾಗಿತ್ತು. ಡಬ್ಲ್ಯೂ ಅವರು ಆ ರೀತಿ ಕೆಲಸನ ಮಾಡಿಲ್ಲ. ಏನೇ ಆಗಲಿ ಗೈಸ್, ಡಿಸೆಂಬರ್ 13ನೇ ತಾರೀಕು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಇಂಡಿಯಾದಲ್ಲಿ, ಡಿಸೆಂಬರ್ 16ನೇ ತಾರೀಕು ನಾವೆಲ್ಲರೂ ಕೂಡ ಟಿವಿಯಲ್ಲಿ ಎಂಜಾಯ್ ಮಾಡಬಹುದು. ಇದು ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು. ಡಿಸೆಂಬರ್ 14ನೇ ತಾರೀಕು ಬೆಳಗಿನ ಜಾವ 6:00 ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಟಿವಿಯಲ್ಲಿ ಇಂಡಿಯನ್ಸ್ ಗಳಿಗೆ ಫ್ರೀ ಆಗಿ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಕೂತ್ಕೊಂಡು ನೋಡಿ ಜಾನ್ಸಿನ್ ಅವ್ರನ್ನ ಫೈನಲ್ ಬಾರಿ ಫೈನಲ್ ಆಗಿ ರೆಸ್ಲರ್ ಆಗಿ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಹೋಪ್ಫುಲಿ ಅಷ್ಟೊತ್ತಿಗೆ ನಾನು ಕೂಡ ರಿಕವರಿ ಆಗಿರ್ತೀನಿ ಅಂತ ಅನ್ಕೋತೀನಿ.